ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಒಂದು ಭಾಳನೇ ಇಂಪಾರ್ಟೆಂಟ್ ಟಾಪಿಕನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೇಳಿದ ತಕ್ಷಣ ನೀವು ಆ್ಯಕ್ಟ್ ಮಾಡಬೇಕಾಗತ್ತೆ. ಯಾರ್ಯಾರು ಈ ಕೆಲಸವನ್ನು ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಮಾಡ್ಕೊಬೇಕಾಗತ್ತೆ. ಆ ಕೆಲಸ ಏನಪ್ಪ ಅಂತಂದರೆ, ಇವತ್ತು ನಾನು ನಿಮಗೆ ಯಾವ ರೀತಿ ನಾವು ನಮ್ಮ UDID ಕಾರ್ಡ್ನ KYC ಕಂಪ್ಲೀಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಜನವರಿ 6, 2025 ಗೌರ್ಮೆಂಟ್ ಒಂದು ನೋಟಿಫಿಕೇಷನ್ ಹೊರಡಿಸಿದೆ. ಏನಪ್ಪ ಅಂತಂದರೆ, ಪ್ರತಿಯೊಬ್ಬರೂ ಕೂಡ ತಮ್ಮ UDID ಕಾರ್ಡ್ನ KYC ಮಾಡ್ಕೊಬೇಕು ಅಂತ ಬಂದಿದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ತಪ್ಪದೆ ಇದನ್ನು ಮಾಡಬೇಕಾಗತ್ತೆ. ಆದರೆ ತುಂಬ ಜನರ ಕನ್ಫ್ಯೂಷನ್ಸ್ ಇದೆ ಸ್ನೇಹಿತರೆ, ಯಾವ ರೀತಿ ನಾವು KYCನ ಮಾಡಬೇಕು ಅನ್ನೋಂಥದ್ದು. ಅದನ್ನೇ ಇವತ್ತು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ನಾವು ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ಯಾವ ರೀತಿ KYC ಮಾಡೋದು ಅನ್ನೋದನ್ನ ತಿಳಿಸ್ಕೊಂಡು, ತುಂಬಾ ಈಸಿ ಸ್ನೇಹಿತರೆ, ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ. ಸೊ ಇವತ್ತು ನಾವು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕಲಿತಾ ಹೋಗೋಣ. ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, KYC ಅದನ್ನು ಮಾಡೋದು ಹೇಗೆ. ಒಂದು ವೇಳೆ ನೀವು ಮಾಡಿದ್ದೀರಾ ಅಂತಂದರೆ ಅದು KYC ಆಗಿದೆಯಾ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೆಂಗೆ, ಈ ಎಲ್ಲ ಮಾಹಿತಿನ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಸೊ ಮೊದಲಿಗೆ ನಾವೀಗ ಕ್ರೋಮ್ ಆ್ಯಪನ್ನು ಓಪನ್ ಮಾಡೋಣ. ಓಕೆ, ಕ್ರೋಮಲ್ಲಿ ಕಸ್ಟಮೈಸ್ ಆ್ಯಂಡ್ ಕಂಟ್ರೋಲ್ ಗೂಗಲ್ ಕ್ರೋಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನ್ಯೂ ಟ್ಯಾಬ್ ಹೋಗೋಣ. ಓಕೆ, ನ್ಯೂ ಟ್ಯಾಬ್. ನ್ಯೂ ಟ್ಯಾಬಲ್ಲಿ ಎಡಿಟ್ ಬಾಕ್ಸ್ ಇರುತ್ತೆ. C6 customize and search Google or type URL edit box. ಸೊ ಇಲ್ಲಿ ನಾವು URL ಟೈಪ್ ಮಾಡ್ಬೋದು. ಇಲ್ಲಿ ನೀವು ಫುಲ್ ವೆಬ್ಸೈಟ್ನೂ ಕೂಡ ಬರಿಬೋದು. ಅದೇ swavlambankards.gov.in ಆ ವೆಬ್ಸೈಟು, ಅಥವಾ ಜಸ್ಟ್ ನಾವು UDID ಕಾರ್ಡ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಾಕು. ಈಗ ನಾನು ನಿಮ್ಗೆ ಈಸಿ ಆಗೋದಕ್ಕೆ UDID ಕಾರ್ಡ್ ಅಂತ ಸರ್ಚ್ ಮಾಡ್ತೀನಿ. Editing U D it stop record 15 I D X 15 suggested I F D. ಓಕೆ, UDID card space. ಓಕೆ, UDID ಕಾರ್ಡ್ ಅಂತ ಸರ್ಚ್ ಮಾಡೋಣ. ಈಗ ಟೈಪ್ ಮಾಡಿ ಸರ್ಚ್ ಗೋ ಪಟ್ಟ. ಈಗ toolbar progress bar 0% keyboard hidden Chrome UDID card Google search. ಓಕೆ ಸ್ನೇಹಿತರೆ, UDID ಕಾರ್ಡ್ ಅಂತ ಸರ್ಚ್ ಮಾಡಿದಾಗ ಫಸ್ಟಲ್ಲೇ ನಿಮ್ಗೆ ಒಂದು ಲಿಂಕ್ ಬರುತ್ತೆ ನೋಡಿ, ಇಲ್ಲಿ ತೋರಿಸ್ತೀನಿ. UDID https://www.swavlambancard.gov.in UDID link visited. ಓಕೆ, ಅದೇ www.swavlambancard.gov.in/UDID ಈ ವೆಬ್ಸೈಟ್ ಬರುತ್ತೆ ಫಸ್ಟಲ್ಲೇ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 0% toolbar progress bar UDID web view 0% Chrome UDID. ಓಕೆ ಸ್ನೇಹಿತರೆ, ಇಷ್ಟ ಆಯ್ತಲ್ವಾ? ಈಗ ನಾವು ಇಲ್ಲಿ ಲಾಗಿನ್ ಮಾಡಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ನೀವು ಇಲ್ಲಿ ನೆನ್ಪಿಟ್ಕೊಬೇಕು ಸ್ನೇಹಿತರೆ, ಅದೇನಪ್ಪ ಅಂತಂದರೆ, ನಾವು KYC ಮಾಡಬೇಕು ಅಂತಂದರೆ ನಾವು ಪೋರ್ಟಲ್ಗೆ ಬರಬೇಕು. ಅಂದರೆ UDID ವೆಬ್ಸೈಟಲ್ಲೇ ಬಂದು ಮಾಡಬೇಕಾಗತ್ತೆ ನಮ್ಮ ಅಕೌಂಟಿಗೆ ಸೈನ್ ಇನ್ ಆಗೋ ಮೂಲಕ. ಆ್ಯಪಲ್ಲಿ UDID ಆ್ಯಪ್ ಇದೆಯಲ್ಲ, ಅದರಲ್ಲಿ ಯಾವುದೇ ರೀತಿ KYC ಮಾಡೋವಂಥ ಆಪ್ಷನ್ ಇಲ್ಲ ಸ್ನೇಹಿತರೆ. ಓಕೆ, ಸೊ ಈಗ ಮೇಲೆ ನಾವು ಅಪ್ಲೈ ಅಂತ ಇರುತ್ತೆ, ಸ್ವೈಪ್ ಮಾಡ್ಕೊಂಡು ಬಂದರೆ. ಸಾರಿ, ಅಪ್ಲೈ ಅಲ್ಲ, ಲಾಗಿನ್ PWD ಅಂತ ಇರುತ್ತೆ ಸ್ನೇಹಿತರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. Login PWD login link visited PWD login. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ PWD ಲಾಗಿನ್ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ ನಿಮಗೆ. enrollment number UDID number edit box. ಇಲ್ಲಿ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಅಥವಾ UDID ನಂಬರ್ನ ಹಾಕಬೇಕಾಗತ್ತೆ. date of birth. ನೆಕ್ಸ್ಟ್ ಡೇಟ್ ಆಫ್ ಬರ್ತ್. edit box DD per millimeter YYYY. DDMM YYYY ಈ ಫಾರ್ಮ್ಯಾಟಲ್ಲಿ ಹಾಕಬೇಕಾಗತ್ತೆ. button. ಇದು ಕ್ಲಿಯರ್ ಬಟನ್ ಬಿಡಿ. captcha 4+4 ಎಷ್ಟು ಅದನ್ನು ಹಾಕ್ಬೇಕಾಗತ್ತೆ. 8 ಅಲ್ವಾ, ಅದನ್ನ ಹಾಕ್ಬೇಕು ಇಲ್ಲಿ ಕ್ಯಾಪ್ಚಾ. sound icon link. ಸೊ ಈಗ ಹೊಸದಾಗಿ ಲಿಸನ್ ಕ್ಯಾಪ್ಚಾ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಸೌಂಡ್ ಅಂತ ಆಪ್ಷನು. ಅದೇನು ಅಂತಂದರೆ, ಜಸ್ಟು ಇಲ್ಲೇನು ಕ್ವಶನ್ ಇದೆಯಲ್ಲ ಅದನ್ನೇ ವಾಯ್ಸಲ್ಲಿ ಪ್ಲೇ ಆಗುತ್ತೆ ಅಷ್ಟೇ, ಕೇಳಿಸ್ಕೊಳ್ಳಿ. sound icon link. ಇನ್ನೊಂದ್ಸಲ 4+4 ನೋಡಿ, 4+4 ಅಂತ ಪ್ಲೇ ಆಗುತ್ತೆ ಅಷ್ಟೇ. ಇದೇನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಏನಿವೆ edit box enter captcha value. ಇಲ್ಲಿ ನಾವು ಕ್ಯಾಪ್ಚಾ ಹಾಕ್ಬಿಟ್ಟು login button. ಲಾಗಿನ್ ಕೊಟ್ಟರೆ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಸೊ ಈಗ ನಾವು ನಮ್ಮ ಡೀಟೇಲ್ಸ್ನೆಲ್ಲ ಕೊಟ್ಬಿಟ್ಟು ಲಾಗಿನ್ ಮಾಡೋಣ. ಲಾಗಿನ್ ಮಾಡಾದ್ಮೇಲೆ KYC ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಅಲ್ಲಿ ಕೇಳಿದಂಥ ಡೀಟೇಲ್ಸನ್ನು ಕೊಟ್ಟು ಈಗ ನಾನು ಲಾಗಿನ್ ಮಾಡ್ಕೊಂಡಿದ್ದೀನಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಎಲ್ಲ ಆಪ್ಷನ್ಸು ಸಿಗುತ್ತೆ ನೋಡಿ. ಏನೇನು ಸಿಗುತ್ತೆ ಮಾಮೂಲಿ ನಮ್ಮ
ಈ ನೇಮ್ ಅಪ್ಡೇಟ್ ಮಾಡೋಂಥದ್ದು, ಇಮೇಲ್ ಐ ಡಿ ಅಪ್ಡೇಟ್ ಮಾಡೋದು, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದು ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ. Logo, this dashboard, login icon, search button, my account, update name, ನೋಡಿ graphic, ಅಪ್ಡೇಟ್ ನೇಮು ಇದ್ರ ಬಗ್ಗೆ ಎಲ್ಲ ಮುಂಚೆನೇ ಹೇಳಿನಿ ನಾನು, ಯಾವ ರೀತಿ ನಾವು ಅಪ್ಡೇಟ್ ಮಾಡ್ಬೋದು ಅಂತ. ಪೋರ್ಟಲಲ್ಲಿ ಯಾವ ರೀತಿ ಮಾಡೋದು ಅಂತಲೂ ಹೇಳಿನಿ, ಜೊತೆಗೆ ಆ್ಯಪಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡ್ಬೋದು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅದು ಯಾರಾದರೂ ಕೇಳಿಲ್ಲ ಅಂತಂದರೆ ಕೇಳ್ಬೋದು ಟ್ಯೂಟೋರಿಯಲ್. update Aadhaar number, link, ಓಕೆ ಸ್ನೇಹಿತರೆ, ಈಗ ಹೊಸ ಆಪ್ಷನ್ ಕೊಟ್ಟಿದ್ದಾರೆ ಕೆಲವೊಂದು. ಮೊದಲು ಬರೀ ನಾವು 4 ಮಾತ್ರ ಅಪ್ಡೇಟ್ ಮಾಡ್ಬೋದಾಗಿತ್ತು. ಏನೇನು ನೇಮು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಇಮೇಲ್ ಐ ಡಿ ಇಷ್ಟು ಮಾತ್ರ ಅಪ್ಡೇಟ್ ಮಾಡ್ಬೋದಾಗಿತ್ತು. ಈಗ ಆಧಾರ್ ನಂಬರ್ ಅಪ್ಡೇಟ್ ಮಾಡ್ಬೋದು. update date of birth, link, ಇದು ಮೊದಲೇ ಇತ್ತು, update mobile number, ಇದು ಇತ್ತು, update email ಇದು ಇತ್ತು. update address, link, ನೋಡಿ ಸ್ನೇಹಿತರೆ, ಅಪ್ಡೇಟ್ ಅಡ್ರೆಸ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈಗ ನಾವು ಇಲ್ಲೇ ಅಡ್ರೆಸ್ನೂ ಕೂಡ ಅಪ್ಡೇಟ್ ಮಾಡ್ಕೊಬೋದು. ಓಕೆ, ಏನೂ ಇಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟು ಹೊಸ ಅಡ್ರೆಸ್ ಏನು ಅಂತ ಟೈಪ್ ಮಾಡಿ, ಅದಕ್ಕೆ ಏನಾದ್ರು ಒಂದು ಪ್ರೂಫು, ಹೊಸ ಅಡ್ರೆಸ್ ಏನಾದ್ರು ಪ್ರೂಫ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಅಡ್ರೆಸ್ನೂ ಅಪ್ಡೇಟ್ ಕೊಡ್ಬೋದು. update gender, link, ಜೆಂಡರ್ ಅಪ್ಡೇಟ್ ಮಾಡ್ಬೋದು ಸ್ನೇಹಿತರೆ. ನಿಮ್ಮದು ಮೇಲು ಫೀಮೇಲು ಇದರಲ್ಲಿ ಏನಾದ್ರು ಚೇಂಜಸ್ ಮಾಡೋಂಗಿದ್ರೆ ಮಾಡ್ಬೋದು. update mother, father, guardian name, link, ನೋಡಿ ಅಪ್ಡೇಟ್ ಮದರ್, ಫಾದರ್ ಅಥವಾ ಗಾರ್ಡಿಯನ್ ನೇಮ್. ಸೊ ಇದನ್ನು ಕೂಡ ಅಪ್ಡೇಟ್ ಮಾಡ್ಬೋದು ನಾವು ಏನಾದ್ರು ಮಿಸ್ಟೇಕ್ ಆಗಿದ್ರೆ. update EKYC, link visited, ನೋಡಿ ಸ್ನೇಹಿತರೆ, ಇದೇ ಭಾಳ ಇಂಪಾರ್ಟೆಂಟ್ ಆಪ್ಷನು, ಲಾಸ್ಟ್ ಆಪ್ಷನ್ ಇದು, ಅಪ್ಡೇಟ್ EKYC ಅನ್ನೋಂಥದ್ದು. ಓಕೆ, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ, ಅಪ್ಡೇಟ್ EKYC ಮೇಲೆ. update EKYC, link visited, ಓಕೆ, EKYC ಮೇಲೆ ಕ್ಲಿಕ್ ಮಾಡೀನಿ. ಈಗ ನಾವು ಸ್ವೈಪ್ ಮಾಡ್ತಾ ಹೋಗ್ಬೋದು, ಆದರೆ ಲೇಟ್ ಆಗುತ್ತೆ. ಸೊ ನಾವು ಈಸಿಯಾಗಿ ಆ ಪ್ಲೇಸ್ ಹೋಗೋದಕ್ಕೆ ನಾವು ಹೆಡಿಂಗ್ ಬೈ ಹೆಡಿಂಗ್ ನ್ಯಾವಿಗೇಷನ್ ಅನ್ನು ತೊಗೊಳ್ಳೋಣ ಇಲ್ಲಿ. character, speak, screen, edit, controls, download headings, ಓಕೆ, ಹೆಡಿಂಗು. ಈಗ ಹೆಡಿಂಗ್ ಬೈ ಹೆಡಿಂಗ್ ನ್ಯಾವಿಗೇಟ್ ಮಾಡೋಣ. update EKIC, heading 2, ನೋಡಿ ಈ ಕಿಕ್ ಅಪ್ಡೇಟ್ ಮಾಡೋ ಅಂತ ಹೆಡ್ಡಿಂಗ್ ಹತ್ರ ಬಂದಿದ್ದೀವಿ. ಓಕೆ, ಇಲ್ಲಿಂದ ರೈಟ್ ಸ್ವೈಪ್. your Aadhaar number, 900, not ಇಲ್ಲಿ checked. I authorize UIDAI to share my Aadhaar details for EKYC purposes, asterisk, checkbox, ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಆಲ್ರೆಡಿ ಬಂದಿರುತ್ತೆ. ನಾವು ಇಲ್ಲಿ ಒಂದು ಚೆಕ್ ಬಾಕ್ಸ್ ನಾಟ್ ಚೆಕ್ ಇದೆಯಲ್ಲ, ನಾವು ಆ ಆಧಾರ್ ಕಾರ್ಡ್ ಡೇಟಾನ ಯು ಐ ಡಿ ಐ ಈ ಡೀಟೇಲ್ಸ್ನ ಶೇರ್ ಮಾಡೋದಕ್ಕೆ UDID ಕಾರ್ಡ್ ಜೊತೆ ಅಪ್ರೂವ್ ಮಾಡ್ತೀವಿ ಅನ್ನೋಂಥದ್ದಿದು. ಸೊ ಇದನ್ನು ಚೆಕ್ ಬಾಕ್ಸ್ ಚೆಕ್ ಮಾಡಿ. checked. I authorize generate OTP button, ಜನರೇಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. generate OTP button, ಓಕೆ, ಜನರೇಟ್ OTP ಮೇಲೆ ಕ್ಲಿಕ್ ಮಾಡೀನಿ. ಓಕೆ, OTP ಕೂಡ ಬಂದಿದೆ ಸ್ನೇಹಿತರೆ. a 6-digit OTP ನೋಡೋಣ ಏನು ಬಂದಿದೆ. collapsed, the Aadhaar G character word no. alerted, ಆಧಾರ್ ಕಾರ್ಡಿಂದ ಬರ್ತಿದೆ. 620, capital P, Mimma, Geo, ಒಂದು ನಿಮಿಷ. collapsed, messages, collapsed, the Aadhaar G character word, the capital G, 957,568, ನೋಡಿ ಸ್ನೇಹಿತರೆ, ಇದೆ ಏನದು ಇನ್ನೊಂದು ಸಲ ಕೇಳಿಸು. 957,568, ಓಕೆ, ಇದನ್ನು ಕಾಪಿ ಮಾಡೋಣ. ಓಕೆ, ಕಾಪಿ ಮಾಡ್ಕೊಂಡಿದ್ದೀನಿ ಜಸ್ಟರ್ ಮೂಲಕ. Chrome, Copy ಮಾಡ್ಕೊಂಡು UDID, your ಇಲ್ಲಿ. Aadhaar number, ಇಲ್ಲಿ ಪೇಸ್ಟ್ ಮಾಡಿ. enter the password, edit box, Okay, password, ಇಲ್ಲಿ. edit box, OTP, the most recently 5 bullet open features ಓಕೆ menu, ಸ್ನೇಹಿತರೆ, ಪೇಸ್ಟ್ ಆಗಿದೆ ಅದು. alternative filling options available, verify OTP button, ಓಕೆ, ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡೋಣ. verify UDID, web view, keyboard hidden. ಓಕೆ, ಈಗ ನೋಡೋಣ. You can download your certificate by clicking success update EKIC, heading 2, ನೋಡಿ ಅಪ್ಡೇಟ್ ಈ ಕಿಕ್ ಹೆಡಿಂಗ್ ಹತ್ರ ಬಂದಿದ್ದೀವಿ. successfully verified, rounded tick button, ನೋಡಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದಿದೆ. ಜೊತೆಗೆ Aadhaar EKIC is done. ಆಧಾರ್ ಈ ಕಿಕ್ ಇಸ್ ಡನ್ ಅಂತ ಬರ್ತದೆ, ಅಂದರೆ ಕಂಪ್ಲೀಟ್ ಆಗಿದೆ ಈಗ. You can download your certificate by clicking on download certificate with new EKYC status. ನೋಡಿ ನಾವು ಈಗ ಸರ್ಟಿಫಿಕೇಟ್ನ ಏನಾದ್ರು ಡೌನ್ಲೋಡ್ ಮಾಡಿದ್ರೆ, ನಮ್ಮ UDID ಕಾರ್ಡ್ ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ EKYC ಆಗಿದೆ ಅಂತ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ಹೊಸ ಸ್ಟೇಟಸ್ ಜೊತೆ ನೀವು ಡೌನ್ಲೋಡ್ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದೆ. Vinertar, link, ಅಷ್ಟೇ ಸ್ನೇಹಿತರೆ ಇದು. ಸೊ ಈಗ ಆಲ್ರೆಡಿ ನೀವು ಮುಂಚೆ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ EKYC ಆಗಿದೆಯಾ ಇಲ್ವಾ ಅಂತ ನಿಮ್ಗೆ ಏನಾದ್ರು ಡೌಟ್ ಬರ್ತಾ ಇದ್ದರೆ ಅದನ್ನು ಯಾವ ರೀತಿ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತಂದರೆ, ನೀವು ಲಾಗಿನ್ ಮಾಡ್ತೀರಲ್ಲ, ಲಾಗಿನ್ ಮಾಡಿದಾಗ ನಿಮಗೆ ಅಲ್ಲಿ ಅಪ್ಡೇಟ್ ನೇಮು, ಅಪ್ಡೇಟ್ ಅಡ್ರೆಸ್ಸು, ಅಪ್ಡೇಟ್ ಜೆಂಡರ್ ಎಲ್ಲ ಆಪ್ಷನ್ಸ್ ಬರ್ತಾ ಇತ್ತಲ್ಲ, ಅದ್ರ ಜೊತೆಗೆ ಅಪ್ಡೇಟ್ EKYC ಅಂತ ಆಪ್ಷನ್ ಬರೋದಿಲ್ಲ ಸ್ನೇಹಿತರೆ. ಅಪ್ಡೇಟ್ EKYC ಆಪ್ಷನ್ ಬಂದಿಲ್ಲ ಅಂತಂದರೆ
ನಿಮ್ಮ EKYC ಕಂಪ್ಲೀಟ್ ಆಗಿದೆ ಅಂತ. ಒಂದು ವೇಳೆ ಆ ಥರ ಬಂದರೆ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಮಾಡಬೇಕು ಅಂತ. ಸೊ ಜಸ್ಟ್ ಏನೂ ಇಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬಂದಿರುತ್ತೆ ಅಲ್ಲಿ. ನೆಕ್ಸ್ಟ್ ಒಂದು ಚೆಕ್ ಬಾಕ್ಸ್ ನಾಟ್ ಚೆಕ್ ಇರುತ್ತೆ, ಅದನ್ನ ಚೆಕ್ ಮಾಡಿ ಗೆಟ್ OTP ಕೊಟ್ಟರೆ OTP ಬರುತ್ತೆ, ಅದನ್ನ ಹಾಕಿ ಸಬ್ಮಿಟ್ ಮಾಡೋದಷ್ಟೇ. ಇದೇನೂ ಇಲ್ಲ, ಜಸ್ಟು ಆಧಾರ್ ಡೇಟಾನ UDID ಕಾರ್ಡ್ ಅವರು ತೊಗೊಬೋದು ಅಂತ ಅಪ್ರೂವ್ ಮಾಡೋದಷ್ಟೇ. ಇದು ಇನ್ನೇನೂ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸೊ ಇದಕ್ಕೆ ನಾವು ಪರ್ಮಿಷನ್ ಕೊಡಬೇಕಷ್ಟೆ. ಸೊ ಇದೇ ಈ ಒಂದು ವಿಡಿಯೋನ ಮುಖ್ಯ ಉದ್ದೇಶ ಆಗಿತ್ತು, ಯಾವ ರೀತಿ EKYC ಮಾಡೋದು ಅಂತ ತಿಳಿಸ್ಕೊಡೋಂಥದ್ದು. ಈಗ ನಾನು ಅಷ್ಟೇ ಈಗ ಚೆಕ್ ಮಾಡಿದ್ರೆ ನನಗೆ ಅಪ್ಡೇಟ್ EKYC ಅಂತ ಆಪ್ಷನ್ ಸಿಗುತ್ತೆ. ಆದರೆ ಒಂದು ಸಲ ನಾನು ಪೇಜನ್ನ ರಿಫ್ರೆಶ್ ಮಾಡಿದಾಗ ಅಥವಾ ನಾನು ಲಾಗೌಟ್ ಮಾಡಿ ಲಾಗಿನ್ ಮಾಡಿದಾಗ ನನಗೆ ಆಪ್ಷನ್ ಸಿಗಲ್ಲ. ನೋಡೋಣ, ಒಂದು ಸಲ ರಿಫ್ರೆಶ್ ಮಾಡ್ತೀನಿ ಪೇಜ್ನ. Refreshing page. ರಿಫ್ರೆಶ್ 0%. ಮಾಡೀನಿ. Logo this image. ಓಕೆ, ನೋಡೋಣ ಈಗ. Search button. Logo this image. Collapsed. ಮತ್ತೆ ಅದು ಲಾಗೌಟ್ ಆಗಿರುತ್ತೆ ಸ್ನೇಹಿತರೆ ಮೋಸ್ಟ್ಲಿ. My update date of birth. Update mobile number. ಓಕೆ, ಮೊಬೈಲ್ ನಂಬರ್ ಇದೆ. Update email ID. Update address. Update gender. Update mother father. Surrender card. ನೋಡಿ ಸ್ನೇಹಿತರೆ, Update mother father. Guardian name. Link. ನೋಡಿ ಅಪ್ಡೇಟ್ ಮದರ್ ಫಾದರ್ ಗಾರ್ಡಿಯನ್ ನೇಮ್ ಆದಮೇಲೆ Surrender card. Graphic. ಅವಾಗ ಏನಿತ್ತು, ಅಪ್ಡೇಟ್ EKYC ಅಂತ ಆಪ್ಷನ್ ಇತ್ತು. Surrender card. Link. ಈಗ ಸರೆಂಡರ್ ಕಾರ್ಡ್ ಆಪ್ಷನ್ ಇದೆ. ಸೊ ಈಗ ಅಪ್ಡೇಟ್ EKYC ಅಂತ ಆಪ್ಷನ್ ಇಲ್ಲ. ಯಾಕಪ್ಪ ಅಂತಂದರೆ ನಂದು ಕಂಪ್ಲೀಟ್ ಆಗಿದೆ. ಸೊ ನೀವು ಕೂಡ ಇದೇ ರೀತಿ ಆದಷ್ಟು ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಎಲ್ಲರ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ EKYC ಮಾಡ್ದಂಗೆ ಏನಾದರೂ ಮತ್ತೆ UDID ಕಾರ್ಡು ಇನ್ಯಾಕ್ಟಿವ್ ಆಗೋದು ಅಂತ ಎಲ್ಲ ಆದರೆ ಕಷ್ಟ ಆಗುತ್ತೆ. ಹಾಗಾಗಿ ಪಾಪ ಎಲ್ಲರೂ ಬೇಗ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಮಾಹಿತಿ ಗೊತ್ತಿಲ್ವೋ ಅವರು ಕೂಡ ಆದಷ್ಟು ಬೇಗ ಮಾಹಿತಿನ ತಿಳ್ಕೊಂಡು ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಂಡು ಆದಷ್ಟು ಬೇಗ ಮಾಡ್ಕೊಳ್ಳಿ. ಅಥವಾ ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿಗೆ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂತಂದರೆ ನೀವೇ ಮಾಡಿಕೊಡಿ ಅಂತ ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.